ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಮ್ಮೆ ನಮಗೆ ಒಟ್ಟಾಗಿ ಪ್ರಾರ್ಥಿಸಲು, ದೇವರ ವಾಕ್ಯವನ್ನು ಆಲಿಸಲು, ಆ ವಾಕ್ಯವನ್ನು ಧ್ಯಾನಿಸಲು ಸ್ವರ್ಗದ ದೇವರು ನಮಗೆ ನೀಡಿದ ಈ ಅತಿ ಅಮೂಲ್ಯ ಸಮಯಕ್ಕೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭುವೇ, ನಿಮ್ಮ ನಾಮದಲ್ಲಿ ಈ ವ್ಯಕ್ತಿಗಳಿಗಾಗಿ ಕೃತಜ್ಞತೆಯಿಂದ ಪ್ರಾರ್ಥಿಸುತ್ತೇನೆ. ಇಂದು ಭಾನುವಾರವಾಗಿದೆ. ದಿವ್ಯ ಬಲಿ ಪೂಜೆಯಲ್ಲಿ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಗಾಗಿ ಪ್ರಾರ್ಥಿಸೋಣ. ಅನೇಕ ರೀತಿಯಲ್ಲಿ ನೋವನ್ನು ಅನುಭವಿಸುವವರು, ಸಂಕಟವನ್ನು ಅನುಭವಿಸುವವರು, ಎಲ್ಲವೂ ನಷ್ಟವಾದ ಒಂದು ಅವಸ್ಥೆ, ರೋಗಿಗಳಿಗಾಗಿ, ಶಾಂತಿ ಸಮಾಧಾನ ಇಲ್ಲದ ಒಂದು ಅವಸ್ಥೆಗಾಗಿ, ಈ ಎಲ್ಲ ಕಾರ್ಯಕ್ಕಾಗಿ ಇಂದಿನ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಎಲ್ಲರನ್ನು ದೇವರು ಅನುಗ್ರಹಿಸಲಿ. ಇಂದು ಆಲಿಸುವ ವಾಕ್ಯ ರೋಮನರಿಗೆ ಬರೆದ ಪತ್ರ 16ನೇ ಅಧ್ಯಾಯ 20ನೇ ವಾಕ್ಯವನ್ನು ಆಲಿಸೋಣ. ಆಗ ಶಾಂತಿದಾತ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಪಾದದಡಿಯಲ್ಲಿ ನಸುಕಿ ಬಿಡುವರು. ನಮ್ಮ ಪ್ರಭು ಯೇಸು ಕ್ರಿಸ್ತರ ಅನುಗ್ರಹವು ನಿಮ್ಮೊಡನೆ ಇರಲಿ. ಪ್ರಿಯರೇ, ಸಮಾಧಾನದ ದೇವರು, ಶಾಂತಿಯ ದೇವರು, ಸಮಾಧಾನ ಅದನ್ನು ನೀಡುವುದು ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಜನಿಸಿದ್ದಾಗ ಮೊಳಗಿದ ಶಬ್ದವಾಗಿದೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಎಂದು. ಬಹಳ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇಲ್ಲ, ವೈಯಕ್ತಿಕ ಜೀವನದಲ್ಲಿ ಶಾಂತಿ ಇಲ್ಲ, ಒಂದು ಕೆಲಸ ಇಲ್ಲದ ಅವಸ್ಥೆ, ಸಂಬಂಧಗಳಲ್ಲಿ ಅನ್ಯೋನ್ಯತೆ ಇಲ್ಲ, ರೋಗದ ಅವಸ್ಥೆ. ನಮ್ಮ ಶಾಂತಿ ಸಮಾಧಾನ ಹಾಳು ಮಾಡುವುದು ಸೈತಾನನು ಆಗಿದ್ದಾನೆ. ದೇವರ ವಾಕ್ಯ ನುಡಿಯುತ್ತದೆ, ನಿಮ್ಮ ಜೀವನದಲ್ಲಿ, ಕುಟುಂಬದಲ್ಲಿ ದೇವರು ಸಮಾಧಾನವನ್ನು ನೀಡುತ್ತಾರೆ. ಅದಕ್ಕಾಗಿ ಪ್ರತಿನಿತ್ಯ ಆಲಿಸಲು ನಿಮಗಾಗಿ ಸಿದ್ಧಪಡಿಸಿದ ಶುಶ್ರೂಷೆಯಾಗಿದೆ ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆ. ಕೆಡುಕಿನ ಅಂಧಕಾರ ಶಕ್ತಿಯಿಂದ, ಪೈಚಾಚಿಕ ಶಕ್ತಿಯಿಂದ ಅದರ ಅಧಿಕಾರವನ್ನು ನಾಶ ಮಾಡಿ ಅಲ್ಲಿ ಸಮಾಧಾನದ ಪ್ರಭು ಸಮಾಧಾನವನ್ನು ನಮಗೆ ನೀಡುತ್ತಾರೆ. ಹಲ್ಲೆಲೂಯಾ. ಅನೇಕ ವಿಧದಲ್ಲಿ ಸಮಾಧಾನವಿಲ್ಲದೆ ನರಳುವ ಅನೇಕ ವ್ಯಕ್ತಿಗಳು, ಕುಟುಂಬಗಳು ಇದ್ದಾರೆ. ನೀವು ಒಮ್ಮೆ ಹೇಳಿ, ಕ್ರಿಸ್ತರ ಸಮಾಧಾನ ನಮ್ಮ ಕುಟುಂಬದಲ್ಲಿ ತುಂಬಲಿ. ಎಲ್ಲ ದಿನ ದೇವರು ನೀಡುವ ಸ್ವಸ್ಥತೆ, ಸಮಾಧಾನ ಅನುಭವಿಸಲು ನನಗೆ, ನನ್ನ ಕುಟುಂಬಕ್ಕೆ ಭಾಗ್ಯವನ್ನು ನೀಡಿರಿ. ಹಲ್ಲೆಲೂಯಾ. ನಮಗೆ ಸಮಾಧಾನ ಹಾಳು ಮಾಡುವ ಪೈಚಾಚಿಕ ಶಕ್ತಿಯನ್ನು ನಾಶ ಮಾಡಿರಿ. ಸಮಾಧಾನದ ದೇವರೇ, ನನ್ನೊಂದಿಗೆ ವಾಸ ಮಾಡಿರಿ, ನನ್ನ ಒಳಗೆ ಬನ್ನಿರಿ, ನನ್ನ ಕುಟುಂಬದ ಒಳಗೆ ಬನ್ನಿರಿ, ನಮ್ಮ ಮಕ್ಕಳ ಭವಿಷ್ಯದಲ್ಲಿ ಬನ್ನಿರಿ, ನಮಗೆ ಸಮಾಧಾನವನ್ನು ನೀಡಿರಿ, ನಮ್ಮೊಂದಿಗೆ ವಾಸ ಮಾಡಿರಿ. ಪ್ರತಿನಿತ್ಯವೂ ಬಲಿಪೂಜೆಯಲ್ಲಿ ಈ ಧ್ಯಾನ ಮಂದಿರದಲ್ಲಿ ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಪ್ರಿಯರೇ, ದೇವರ ಶಾಂತಿ ಸಮಾಧಾನ ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ ತುಂಬಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸು ಕ್ರಿಸ್ತರ ಆಶೀರ್ವಾದವನ್ನು ಸ್ವೀಕರಿಸೋಣ. ಶಾಂತಿ ಸಮಾಧಾನ ನಿಮ್ಮಲ್ಲಿ, ನಮ್ಮಲ್ಲಿ ತುಂಬಲಿ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.